ಚಿತ್ತಾಪುರದಲ್ಲಿ ಪ್ರಾರಂಭವಾದ ಇರುವೆ ಕಾಟ ನಂತರ ಈಗ ಆನೆ ಗಾತ್ರವನ್ನು ಪಡೆದುಕೊಂಡಿರುವುದು ಹೊಸ ಸುದ್ದಿ ಏನಲ್ಲ. ಖರ್ಗೆ ಎಂಬ ಹೆಸರಿನ ಬಲ ಮತ್ತು ಅದರ ಮಹತ್ವದ ಪರಿಣಾಮವಾಗಿ ವಿಜೃಂಭಿಸುತ್ತಿರುವ ಜೂನಿಯರ್ ಖರ್ಗೆಗೆ ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಆಸಕ್ತಿ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಬಗ್ಗಿ ತೆವಳಿ ನಡೆಯುವಂತಹ ಅನಿವಾರ್ಯ ಕರ್ಮ. ಕಾರಣ ರಾಜ್ಯದ ಉಳಿದೆಡೆಗಳಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮ ಚಿತ್ತಾಪುರಕ್ಕೋಸ್ಕರ ರಾಜ್ಯವ್ಯಾಪಿ ಸುದ್ದಿಯಾಗಿ ಪಟ ಎಂದು ಕಪಾಳಕ್ಕೆ ಹೊಡೆಸಿಕೊಳ್ಳುತ್ತಾ ದೇಶವ್ಯಾಪಿ ಮರ್ಯಾದೆ ಹರಾಜಾಗುತ್ತಿದ್ದರೂ ಏನೂ ಆಗಿಲ್ಲ ಎಂದು ಖರ್ಗೆ ನಾಮಬಲಕ್ಕೋಸ್ಕರ ಬಗ್ಗಿ ತೆವಳಿ ಬಾಯಿ ಮುಚ್ಚಿಕೊಂಡು ಕುಳಿತಿರುವ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಘನತೆವೆತ್ತ ಹೈಕೋರ್ಟ್ ಇವತ್ತೊಂದು ಬಹುಮಾನವನ್ನು ಕೊಟ್ಟಿದೆ. ಸರ್ಕಾರಿ ಸಾರ್ವಜನಿಕ ಸ್ಥಳಗಳಲ್ಲಿ 10ಕ್ಕಿಂತ ಹೆಚ್ಚು ಜನರ ಜಮಾವಣೆಗೆ ಅನುಮತಿ ಕಡ್ಡಾಯ, ಪೂರ್ವಾನುಮತಿ ಪಡೆಯದಿದ್ದರೆ ಕಾನೂನು ಬಾಹಿರ ಎಂಬ ಘನತೆವೆತ್ತ ರಾಹುಲ್ ಗಾಂಧಿ ಎಂಬ ದೊಡ್ಡ ನಾಯಕನ ಸಂವಿಧಾನ ರಕ್ಷಕ ವೀರನ ಶಿಷ್ಯಂದರು ಮಾಡಿದ್ದಂತಹ ಕಾನೂನಿದು. ಕಾನೂನು ಅವತ್ತೇ ಹೇಳಿದೆ, ಪೊಲೀಸ್ ರಾಜ್ಯ ಮಾಡ್ತಾ ಇದ್ದೀರಿ ನೀವುಗಳು, ಈ ರೀತಿ ಮಾಡ್ಲಿಕ್ಕೆ ಬರಲ್ಲ, ಇದು ಮಾಡಿಕೂಡುದು ಇದನ್ನು ಅಂತ. ಏನೆಯೋ ಸರ್ಕಾರ ಹೇರಿದ್ದ ನಿರ್ಬಂಧಕ್ಕೆ ಧಾರವಾಡ ಹೈಕೋರ್ಟ್ನ ಪೀಠ ತಡೆ ಕೊಟ್ಟಿದೆ. ಮಾನ್ಯ ನ್ಯಾಯಮೂರ್ತಿಗಳಾದಂತಹ ಜಸ್ಟಿಸ್ ನಾಗಪ್ರಸನ್ನ ಅವರು ಕಾರಣಗಳನ್ನು ಕೊಟ್ಟು ತಡೆ ಕೊಟ್ಟಿದ್ದಾರೆ. ತಡೆ ಅವರೇನು ಇದು ಮಾಡಿಲ್ಲ, ವಜಾ ಆಗಿಲ್ಲ ಏನುವೆ. ಪಾರ್ಕು, ಸರ್ಕಾರಿ ಕಟ್ಟಡಗಳು, ಸರ್ಕಾರಿ ಶಾಲೆ ಆವರಣದಲ್ಲಿ RSS ಚಟುವಟಿಕೆಗೆ ಪರೋಕ್ಷವಾಗಿ ನಿರ್ಬಂಧ ಹೇಳುವ ಆದೇಶ. RSS ಹೆಸರು ಅದರಲ್ಲಿ ಇಲ್ಲ, ಆದರೆ ಪತ್ರ ಹಾಕಿದ ಮಾತ್ರ RSS ವಿರುದ್ಧನೇ ಇರ್ಬೋದು. ಅದು ನಮಗೆ ಬೇಕಾದಂಗೆ ಅಂತಲೇ ಇರ್ಬೋದು. ಅದು RSS ಆದರೂ ತಪ್ಪು, ಆಗದಿದ್ರೂ ತಪ್ಪು ಅಂತ ನನ್ನ ವಾದ. 10ಕ್ಕಿಂತ ಹೆಚ್ಚು ಜನ ಸೇರಲೇಬಾರದು, 10 ಅಲ್ಲ 20 ಅಲ್ಲ, ಅದು ಏನೇ ಆಗಿರಬಹುದು. ರಾಂಗ್. ಎಕ್ಸಿಸ್ಟಿಂಗ್ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಜಾರಿಯಲ್ಲಿರುವ ಶಾಸನಬದ್ಧ ಕಾಯ್ದೆಯನ್ನು ಸರ್ಕಾರ ಕಾರ್ಯಾಂಗದ ಮೂಲಕ, ಆದೇಶಗಳ ಮೂಲಕದಲ್ಲಿ ಅದನ್ನು ಬದಲಾಯಿಸುವುದು ಮತ್ತು ಅದನ್ನು ಬೇರೆ ರೂಪದಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗುವುದು ಸಂವಿಧಾನ ವಿರೋಧಿ. ಸರ್, ರಾಹುಲ್ ಗಾಂಧಿ ಶಿಷ್ಯಂದ್ರಿಗೆ ಹೇಳಬೇಕು, ಹಿಂಗಂದ್ರೆ ಆಗಲ್ಲ, ಕೈಯಿನ ಪಾಲನೆ ಆಗಬೇಕು. ಹೈಕೋರ್ಟ್ ತಡೆಯಿಂದ ಸರ್ಕಾರಕ್ಕೆ ಇದು ಹಿನ್ನಡೆ ಅಂತ ಕೆಲವರ ವಾದ. ನಾನು ಅದನ್ನು ಹಿನ್ನಡೆ ಅನ್ನಲ್ಲ, ಸರ್ಕಾರದಲ್ಲಿ ಆಲೋಚನೆ ಮಾಡುವ ಬ್ರೈನ್ಗಳು ಸತ್ತೋಗಿವೆ ಅಂತ ಹೇಳ್ತೀನಿ. ಒಂದು ಕಡೆ ರಾಹುಲ್ ಗಾಂಧಿ ದೇಶವ್ಯಾಪಿ ಬುರುಡೆ ಬಿಟ್ಕೊಂಡು ಓಡಾಡ್ತಾರೆ, ಸಂವಿಧಾನ 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 ಅಂತ. ಇದು ಬುರುಡೆನಾ ಅಲ್ವಾ? ಹಾಗಾರೆ ಈ ಕಡೆ ಇದು ಮಾಡ್ತೀರಿ ಹೇಗೆ? ಹೌ ಮತ್ತು ಸಿದ್ದರಾಮಯ್ಯನವ್ರದ್ದು ಅವ್ರ ಮಗನೇ ಹೇಳ್ದಂಗೆ ರಾಜಕೀಯ ಕೊನೆಗಾಲ ಇರ್ಬೋದು, ಮುಗಿಸ್ಕೊಂಡು ಹೊರಟು ಬಿಡ್ತೀರಿ. ಕಾಂಗ್ರೆಸ್ನವ್ರು ನೀವೇನು ಪರ್ಮನೆಂಟ್ ಅನ್ಕೊಂಬಿಟ್ಟಿದ್ದೀರೋ ಹೆಂಗೆ? ಇದೇ ಕಾಯ್ದೆ ನಾಳೆ ನಿಮಗೂ ಜಾರಿಗೆ ಬರುತ್ತೆ, ಇನ್ಕ್ಲೂಡಿಂಗ್ ಪ್ರಿಯಾಂಕ ಖರ್ಗೆ ಮೇಲೆ 25 ಕೇಸ್ ಬೀಳ್ತಿದ್ರು ನೋಡಿ, ಬೇಕಾ ಬೆಟ್ಸ್ ಕಟ್ಟಿದ್ದೀನಿ. ದಟ್ ಈಸ್ ಹೌ ಪಾಲಿಟಿಕ್ಸ್ ಈಸ್ ರನ್ನಿಂಗ್ ಟುಡೇ. ಹಾಂ, ಅದಕ್ಕೆ ಇದನ್ನೆಲ್ಲ ಮಾಡುವಾಗ ಇಟ್ ಶುಡ್ ಬಿ ಫೇರ್ ಆಗಿರಬೇಕು. ಚಿತ್ತಾಪುರದ ಸಮಸ್ಯೆಯನ್ನು ರಾಜ್ಯದ ಸಮಸ್ಯೆ ಎಂದು, ರಾಷ್ಟ್ರೀಯ ಸಮಸ್ಯೆ ಎಂದು ಖರ್ಗೆ ಬಣ್ಣಿಸಿದ್ದು ಜೂನಿಯರ್, ಅದನ್ನು ರಾಜ್ಯದಲ್ಲಿ ಸರ್ಕಾರ ದಬದಬ ಎಂದು ಜೀತಕ್ಕೆ ಬಿದ್ದವರಂತೆ ಒಪ್ಪಿಕೊಂಡದ್ದು ಜೂನಿಯರ್ ಖರ್ಗೆ ಅವರ ತಂದೆಯ ಹೆಸರಿನ ಪ್ರಭಾವದ ಮುಂದೆ ಎಲ್ಲವನ್ನೂ ನೆಲಬಗ್ಗಿಸಿ ನಡ್ಕೊಂಡು ಹೋಗಿದ್ದಿದ್ದು ಶುದ್ಧ ಅವಮಾನ ಕಾಂಗ್ರೆಸ್ಸಿಗರದ್ದು ಆರ್ ಪೀಪಲ್ ಇನ್ ಗವರ್ನಮೆಂಟ್. ಒಂದು ಖರ್ಗೆ ಐ ಡೋಂಟ್ ಥಿಂಕ್ ಮಲ್ಲಿಕಾರ್ಜುನ್ ಖರ್ಗೆ ಫೋನ್ ಮಾಡಿದ್ದನ್ನು ಹೇಳಿರ್ತಾರೆ ಅನ್ಕೊಳ್ಳಲ್ಲ. ಮೋರ್ ಲಾಯಲ್ ದ್ಯಾನ್ ದ ಕಿಂಗ್ ಅಂದರೆ ಬಗ್ಗು ಅಂದರೆ ತೆವಳಿದ ಸರ್ಕಾರ ಇದು. ಚಿತ್ತಾಪುರದ ಸಮಸ್ಯೆನ ರಾಜ್ಯ ಸಮಸ್ಯೆ ಮಾಡಬಾರ್ದಾಗಿತ್ತು. ಕೇವಲ RSS ಅಲ್ಲ, ಎಲ್ರಿಗೂ ಮಾಡಿದ್ದೀವಿ ಅಂತ ಹೇಳ್ತಾರೆ. ಗೊತ್ತಾಗತ್ತಲ್ಲ ಯಾರಿಗೆ ಏನು ಮಾಡಿದ್ದಾರೆ ಅಂತ. ಎಲ್ರಿಗೂ ಮಾಡಿದ್ದು ತಪ್ಪೇ. ಹಾಗಾದ್ರೆ RSS ಮಾಡಬೇಕಾಗಿತ್ತು ಸರಿ, ಬೇರೆಯವ್ರಿಗೆ ಯಾಕೆ ಮಾಡ್ತೀರಿ? ಬೇರೆಯವ್ರಿಗೆ ಹಂಗಾರೆ? ಅವ್ರ ಹೆಸರಲ್ಲಿ ಎಲ್ರಿಗೂ. ಅರ್ಜಿದಾರರ ಪರವಾಗಿ ಅಶೋಕ್ ಹಾರ್ನಳ್ಳಿ ವಾದ ಮಂಡಿಸಿದ್ರು. ಮಾನ್ಯ ನ್ಯಾಯಮೂರ್ತಿಗಳಾದ ನಾಗಪ್ರಸನ್ನ ಅವರು ಆದೇಶಕ್ಕೆ ತಡೆ ಕೊಟ್ಟು ನವೆಂಬರ್ 17ಕ್ಕೆ ವಿಚಾರಣೆ ಹಾಕಿದ್ದಾರೆ. ಏನು ಬೇಕಾದ್ರೂ ಆಗ್ಬೋದು ಫೈನಲ್ ಹಿಯರಿಂಗಲ್ಲಿ. ಸರ್ಕಾರ ನಾವು ಮೇಲ್ಮನವಿಯಲ್ಲಿ ಹೋಗ್ತೀವಿ ಅಂತಿದ್ದಾರೆ. ಅಂದರೆ ಮೇಲ್ಮನವಿ ಅಂದರೆ ತಡೆಯಾಜ್ಞೆಯನ್ನು ತೆರವು ಮಾಡಿ ಅಂತ ಹೋಗ್ಬೋದು, ಅವರು ಹೋಗ್ಬೋದೇನೋ ಗೊತ್ತಿಲ್ಲ. ಮೇಲ್ಮನವಿ ಪೀಠ ಏನು ಮಾಡುತ್ತೋ, ಪೀಠ ಹೀಗೆ ಹೇಳ್ಬೋದು,
ಬೆಂಗಳೂರಿಗೆ ಬರುತ್ತೆ, ಚೀಫ್ ಜಸ್ಟಿಸ್ ಇದಕ್ಕೆ ಬರುತ್ತದು, ಓಕೆ. ಹೇಳ್ಬೋದು. ಅವ್ರು ಏನು ಮಾಡಿದ್ದಾರೆ, ಭಾಳ ದೊಡ್ಡ ತಪ್ಪು. ನ್ಯಾಯಮೂರ್ತಿಗಳು ನೀವು ಬಂದಿದ್ದಿರಲ್ಲ ನಮ್ಮ ಮುಂದೆ, ಒಂದು ತಡೆ ಕೊಟ್ಟಿದ್ದಾರೆ, ತಪ್ಪೇ. ಯಾರಿಗೂ ಏನು ಹಾರ್ಮ್ ಆಗೋದು ಬೇಡ ಅಂತ ಹೇಳಿದ್ದಾರೆ. 19ನೇ ತಾರೀಕು ಹಿಯರ್ ಮಾಡ್ತೀನಿ ಎಂದಿದ್ದಾರೆ. ಏನು ಅರ್ಜೆನ್ಸಿ ನಿಮ್ಮದು? ಇದರಲ್ಲೂ ಆ ಥರ ಏನು ನಿಮ್ಮ ಅರ್ಜೆನ್ಸಿ ಏನಿದ್ರಲ್ಲಿ? ವೆಯ್ಟ್ ಮಾಡಿ, ಲೆಟ್ ದಿ November 19th ಹಿಯರಿಂಗ್ ಆಗಲಿ, ಅದೇನು ಆದೇಶ ಬರುತ್ತೆ ನೋಡೋಣ. ಅದರೊಳಗಡೆ ನಿಮ್ಗೆ ಆಗಬಾರದ್ದು ಏನಿದೆಯಪ್ಪ ಅಂದರೆ, ಸಾರ್ ಅವರು ಪಥಸಂಚಲನ ಹೋಗ್ಬಿಟ್ರೆ ಅದು ಚಿತಾಪುರದಲ್ಲಿ ಮಾತ್ರ ಅಂತ ನೇರವಾಗಿ ನ್ಯಾಯಮೂರ್ತಿಗಳಿಗೆ ಹೇಳಬೇಕು. ಇದೇ ರಾಜ್ಯ ಸರ್ಕಾರ ಬುರ್ಡೆ ಬಿಟ್ಕೊಂಡು ಎದೆ ಉಬ್ಬಿಸ್ಕೊಂಡು ಓಡಾಡ್ತಿರೋ ಅಂತಹ ಲಜ್ಜಿಗೆಟ್ಟವ್ರುಗಳೆಲ್ಲರಿಗೂ ಹೇಳ್ತೀನಿ ಇದನ್ನು. ಅದೇ ರಾಜ್ಯದ ಬೇರೆ ಕಡೆ ಅದೇ ಕೆಲಸಗಳಿಗೆ ಜಾಗ ಕೊಟ್ಟುಬಿಟ್ಟು ಚಿತಾಪುರದ್ದು ಒಂದು ರಾಜ್ಯದ ಸಮಸ್ಯೆ ಅಂತ ಬಣ್ಣಿಸುವುದನ್ನು ಎಂಥ ಮೂರ್ಖತನದ ಪರಮಾವಧಿ ಇದು ಅಂತ ನ್ಯಾಯಮೂರ್ತಿಗಳಿಗೆ ಪೀಠಕ್ಕೆ ನಾಳೆ ಅಪೀಲ್ ಬಂದಾಗ ಹೇಳಬೇಕು. ಅವ್ರು ಏನು ಮಾಡ್ತಾರೋ ಜಡ್ಜ್ಗಳು, ಅವ್ರು ತೋಟಿದ್ದು ಅವ್ರಿಗೇನು ಸರಿ ಅನಿಸುತ್ತೋ ಅದು ಮಾಡಿರ್ತಾರೆ. ಏನು ಹೇಳಿದ್ರು ವಾದ ಅರ್ಜಿದಾರರು? ಸರ್ಕಾರಿ ಸ್ಥಳದಲ್ಲಿ ಮಾಡೋ ಹಾಗಿಲ್ಲ, ಮೆರವಣಿಗೆ ನಿರ್ಬಂಧ ಸರಿ ಇಲ್ಲ. ಸರ್ಕಾರದ ಆಸ್ತಿ ಅಂದರೆ ಏನು? ರೋಡಾ? ಕೇಳಿದ್ದಾರೆ. ಏನು ಸರ್ಕಾರದ ಆಸ್ತಿ ಅಂದರೆ? ಪಥಸಂಚಲನ ರೋಡಲ್ಲಿ ಹೋಗಬಾರ್ದು. 10 ಜನಕ್ಕೂ ಹೆಚ್ಚು ಜನ ಸೇರಿದ ತಪ್ಪ? ಏನು 10 ಜನ ಅಂದರೆ ಯಾವ ರೂಪದಲ್ಲಿ 10 ಜನ? ಈಗ ಪಾರ್ಕಲ್ಲಿ ಜನ ಸೇರ್ತಾರೆ, ಲಾಫಿಂಗ್ ಕ್ಲಬ್ ಅಂತ ಏನೋ ಮಾಡ್ಕೊಂಡಿರ್ತಾರೆ, ಅಲ್ಲೂ ಸೇರಬಾರ್ದ? ಒಂದೇನೋ ಆಕ್ಟಿವಿಟಿ. ಲಾಫಿಂಗ್ ಕ್ಲಬ್ಬೇ ಬೇಡ, 10 ಜನ ಹಿರಿಯ ನಾಗರಿಕರು ಒಂದು ಪುಟಾಣಿ ವೇದಿಕೆ ಅಂತ ಮಾಡ್ಕೊಂಡಿರ್ತಾರೆ. ಆ ವೇದಿಕೆಗೆ ಒಂದು ಆಫೀಸ್ ಅಂತ ಮಾಡ್ಕೊಳಕ್ ಆಗಲ್ಲ. ಒಂದು ಪಾರ್ಕಲ್ಲಿ ಕೂತ್ಕೊಂಡು ಒಂದು ಹುಲ್ಲು ಮೇಲೆ ಏನೋ ಒಂದು ಕೂತ್ಕೊಂಡು ಒಂದು ಮಾತಾಡೋಣಪ್ಪ, ಅಲ್ಲಿ ಮೀಟಿಂಗ್ ಮಾಡ್ಬಿಡೋಣ, ಬಂದ್ಬಿಡ್ರಪ್ಪ ಅಂತೆಲ್ಲ ಸೇರ್ತಾರೆ ಅಂತ ಇಟ್ಕೊಳ್ಳೋಣ. ಏನಾಗ ಅರೆಸ್ಟ್ ಮಾಡ್ತೀರಾ ಅವ್ರನ್ನೆಲ್ಲ? ಅದಕ್ಕೂ ಹೋಗಿ ಅನುಮತಿ ಪಡಿಬೇಕಾ? ಪಾರ್ಕು, ಶಾಲೆ, ಕಾಲೇಜು ಆವರಣ ಬಳಕೆಗೆ ಸಾರ್ವಜನಿಕರಿಗೆ ಅನುಮತಿ ಇದೆ. ಪ್ರಚಾರ ತರಬೇತಿಗಾಗಿ ಆವರಣ ಬಳಸಿದ್ರೆ ಹೇಗೆ ತಪ್ಪಾಗತ್ತೆ? ಸರ್ಕಾರದ ಆದೇಶ ಆರ್ಟಿಕಲ್ 19 ಸ್ಪಷ್ಟ ಉಲ್ಲಂಘನೆ, 13, 14, 19 ಉಲ್ಲಂಘನೆ, ಇದು ರದ್ದುಪಡಿಸಿ ಅಂತ ಅವ್ರು ಕೇಳಿದ್ರು. ಅಂದರೆ ವಾಕ್ ಸ್ವಾತಂತ್ರ್ಯ ಇದರದ್ದು. ಅನುಮತಿ ಇಲ್ಲದೆ ಪೀಠ ಹೇಳಿದ್ದು, ನ್ಯಾಯಮೂರ್ತಿಗಳು ಹೇಳಿದ್ದು, ಅನುಮತಿ ಇಲ್ಲದೆ 10 ಜನ ಸೇರಿದ್ರೆ ಅಪರಾಧ ಅಂತ ಆದೇಶದಲ್ಲಿದೆ. ಪಾರ್ಕ್, ಮೈದಾನ, ರಸ್ತೆಗಳ ಪ್ರವೇಶ ನಿರ್ಬಂಧಿಸಲಾಗಿದೆ. ನೀವು ಪೊಲೀಸ್ ಕಾಯ್ದೆಯಲ್ಲಿನ ಅಧಿಕಾರವನ್ನು ಸರ್ಕಾರ ಚಲಾಯಿಸಿದೆ, ಹೇಗೆ ತರುತ್ತೆ ಇದನ್ನೋದು ಆಶ್ಚರ್ಯವಾಗಿದೆ. ಇದು 19(1)(a)(b)ನಲ್ಲಿ ನೀವು ಆ ಅಧಿಕಾರವನ್ನು, ಸಂವಿಧಾನದ ಅಧಿಕಾರ ಏನಿದೆ ಪ್ರಜೆಗಳಿಗೆ, ಅದನ್ನು ಕಿತ್ಕೊಳ್ಳೋಕ್ಕೆ ಬರಲ್ಲ, ಹಾಗಾಗಿ ತಡೆ ಕೊಡ್ತಾ ಇದ್ದೀನಿ ಅಂತ ಅವರು ಹೇಳಿದ್ದಾರೆ. ಪೊಲೀಸ್ ಕಾಯ್ದೆ ಇರೋದೇ ಎಕ್ಸ್ಟ್ರಾರ್ಡಿನರಿ ಸರ್ಕಮ್ಸ್ಟೆನ್ಸಸ್ಸಲ್ಲಿ ಸ್ಥಳೀಯವಾಗಿ ಯಾರು ಸಕ್ಷಮ ಅಧಿಕಾರವನ್ನು ಹೊಂದಿರುತ್ತಾನೆ ಆ ಕಾಯ್ದೆಯ ಪ್ರಕಾರ, ಪೊಲೀಸ್ ಕಮಿಷನರ್ ಅಥವಾ DC, ಮ್ಯಾಜಿಸ್ಟ್ರೇಟ್ಸ್ ಆಗಿ, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಸ್ ಆಗಿ ಆದೇಶವನ್ನು ಕೊಡಬೇಕು. ನಿರ್ಬಂಧಗಳನ್ನು ಹೇರಿ ಅಲ್ಲಿಯ ಸನ್ನಿವೇಶಗಳಿಗೆ ತಕ್ಕಂತೆ. ಜನರಲ್ ರೂಲ್ ಆಗಿ ಪೊಲೀಸ್ ಕಾಯ್ದೆನ ನಿಮಗೆ ತರೋದು ಸರಿನೂ ಅಲ್ಲ, ಸಾಧುನೂ ಅಲ್ಲ. ಶಿಷ್ಯಂದ್ರು ಅರ್ಥ ಮಾಡ್ಕೋಬೇಕು. ಈ ಶಿಷ್ಯಂದ್ರಿದಾರಲ್ಲ, ಈ ಶಿಷ್ಯಂದ್ರು ಅಲ್ಲ, ಬರೀ ಹಿಂಗೆ ಅಂದ್ಬಿಟ್ಟು ಪೋಸ್ ಕೊಟ್ಬಿಟ್ರಾಗಲ್ಲ. ಇದ್ರದ್ದು ಪೆರೇಡ್ ಥರ, ಫ್ಯಾಷನ್ ಪೆರೇಡ್ ಥರ ಅದನ್ನು ಜಾರಿಗೆ ಥರ ಕೇಳಬೇಕು. ಈ ಶುಡ್ ಹವ್ ಪಿಕ್ಡ್ ಅಪ್ ಎ ಫೋನ್ ಅಂಡ್ ಸೆಡ್ ವಾಟ್ ರಬ್ಬಿಶ್ ಯು ಪೀಪಲ್ ಹವ್ ಡನ್ ಅಂತ. ಅದು ರಾಂಗ್. ಅದು ರಾಜ್ಯ ಸರ್ಕಾರ. ಆದರೆ ಒಂದಿಷ್ಟು ನಿರ್ಬಂಧಗಳನ್ನು ಹೇರುವ ಅಧಿಕಾರ ಸ್ಥಳೀಯ ಆಡಳಿತಗಳಿಗೆ ಇರಬೇಕು. ಸ್ವೇಚ್ಛಾಚಾರಕ್ಕೆ ಜಾಗ ಇರಬಾರ್ದು. ನನಗೆ ಅಧಿಕಾರವಿದೆ, ನನಗೆ ಹಕ್ಕಿದೆ, ನನಗೆ ಆ ಸ್ವಾತಂತ್ರ್ಯವಿದೆ ಅಂದ್ಬಿಟ್ಟು ಅದನ್ನು ಸ್ವೇಚ್ಛಾಚಾರದ ಹಂಚಿಕೆ ತರಬಾರ್ದು. ಹಾಗಾಗಿ ಒಂದಿಷ್ಟು ರಕ್ಷಣಾತ್ಮಕವಾಗಿ ಸಮಾಜದ ಒಳಿತಿಗಾಗಿ, ಆ ದಿನದ ಪರಿಸ್ಥಿತಿಯನ್ನು ನಿಭಾಯಿಸುವುದಕ್ಕಾಗಿ, ಮತ್ತಷ್ಟು ಶಾಂತಿ ಕದಡದ ರೀತಿಯಲ್ಲಿ ಕೆಲವು ನಿರ್ದಿಷ್ಟ ಕನಿಷ್ಠ ನಿರ್ಬಂಧಗಳನ್ನು ಹಾಕಬಹುದು. ಅದು ಪೊಲೀಸ್ ಆ್ಯಕ್ಟಲ್ಲಿ ಇದೆ. ನೀವು ಮಾಡಿದ್ದೇನು? ಚಿತಾಪುರದ ವೀರರ ಮಾತು ಕೇಳಿಕೊಂಡು ರಾಜ್ಯವ್ಯಾಪಿ ತಂದು ಈಗ ಮೊಕೇಡಿ ರಾಷ್ಟ್ರವ್ಯಾಪಿ ಹೊಡೆಸ್ಕೋತಾ ಇದ್ದೀರಿ. ಅವರೇ ಕೋಲ್ಕೊಟ್ಟು ಹೊಡೆಸ್ಕೋತಾ ಇದ್ದಾರೆ. ಚಿತಾಪುರದ ಸಮಸ್ಯೆ ನಥಿಂಗ್ ಬಟ್ ದಿಸ್ ಇಸ್ ಎ ಪ್ರಾಬ್ಲಮ್ ಆಫ್ ಜೂನಿಯರ್ ಖರ್ಗೆ. ಅವರೇನು ಮಾಡ್ತಿದ್ದಾರೆ, ಇಂಟೆಲಿಜೆಂಟ್ಲಿ ತನ್ನ ಪ್ರಾಬ್ಲಮನ್ನು, ಚಿತಾಪುರದಲ್ಲಿರುವಂತಹ ಪ್ರಾಬ್ಲಮನ್ನು ರಾಜ್ಯವ್ಯಾಪಿ ಪ್ರಾಬ್ಲಮ್ ಎಂದು, ರಾಷ್ಟ್ರವ್ಯಾಪಿ ನಾನು ಹೋರಾಟಗಾರನೆಂದು ತಂದೆಯ ಹೆಸರನ್ನು, ನಾಮವನ್ನು, ಬಲವನ್ನು ಬಳಸಿಕೊಂಡು
ಈ ಹಂತವನ್ನು ತಂದಿಟ್ಟಿದ್ದಾರೆ. ಅದಕ್ಕೆ ತಕ್ಕಂತೆ ಹೌದೆಂದು ರಾಜ್ಯ ಸರ್ಕಾರ ಬಗ್ಗಿ ತೆವಳಿ ನಡೆದಿದೆ. ಅಷ್ಟೇ ಆಗಿರೋದಿದು. ಇಲ್ದಿದ್ರೆ ಬೇರೆ ಕಡೆ ಹೇಗೆ ಬಿಟ್ರಿ ಇದೇ ರಾಜ್ಯ ಸರ್ಕಾರ? ಸೇಮ್ ರೂಲ್ಸ್ ಎಲ್ಲಾನು ಆಗಬೇಕಿತ್ತು. ಹೆಂಗೆ ಬಿಟ್ರಿ? ಅಲ್ಲೆಲ್ಲ ಪಥಸಂಚಲನ ಆಗೋಯ್ತಲ್ಲ, ಈಗ ನಡೀತಾ ಇದೆಯಲ್ಲ ಈಗಲೂ. ಹೌದು. ಯಾಕೆ ಬಿಟ್ರಿ? ಇಟ್ಸ್ ವೆರಿ ಸಿಂಪಲ್. ಉದ್ದೇಶ ದೊಡ್ಡವರು ಮಾಡಿದಾಗ ಅದಕ್ಕೆ ರಕ್ಷಣೆ ಸಿಕ್ಕತ್ತೆ. ಚಿಕ್ಕವ್ರು ಮಾಡ್ತಾರೆ. ಈಗ ಒಂದು ಫಿಲಮ್ನವರು ಅಥವಾ ಯಾರೋ VVIPಗಳು 3ನೇ ಮದುವೆ ಆದರೆ ಅವ್ರಿಗೆ 3ನೇ ಮದುವೆ ಅಂತ TV ಅವ್ರು ತೋರಿಸ್ತಾರೆ, ಇಡಿಯಟ್ಗಳ ಥರ. 3ನೇ ಮದುವೆ ಅಂತೆ. ಯಾರು ಮನೋರಾಯನ್ ಪಾಳ್ಯದಲ್ಲಿ ಯಾರು ಒಬ್ಬರು ಹೆಂಡತಿಯನ್ನು ಬಿಟ್ಟು ಹೋದ ಭೂಪ ಅಂತ ಹಾಕ್ತಾರೆ. ಹೆಂಡತಿಯನ್ನು ಬಿಟ್ಟು ಹೋದ ಭೂಪ ಇವನು, ಕಟುಕ ಹೆಂಡತಿಯನ್ನು ಬಿಟ್ಟು ಹೋದವನು. ಅವನು 2ನೇದವ್ರು, ಮೊದಲನೇವಳನ್ನು ಬಿಟ್ಟು 2ನೇವನಾಗಿದ್ದಾನೆ ಅಂತ. ಅಪರಾಧ ಸಾಮಾನ್ಯರು ಮಾಡಿದ್ರೆ ಅಪರಾಧ. ಸಾಮಾನ್ಯ ಅವನು ಮಾಡಿದ್ರೆ ಸೆಲೆಬ್ರೇಷನ್. ಇದು ಅಷ್ಟೇ. ಎಸ್, ಇದು ಚಿತ್ತಾಪುರಕ್ಕೆ ಅನ್ವಯ ಆಗುತ್ತೆ ಸರ್ ಈ ತಡೆ ಕೊಟ್ಟಿರೋದು? ಆಗಲ್ಲ. ಓಕೆ. ಇನ್ನು ಕಲಬುರಗಿ ಆಗಬಾರ್ದು. ಕೋರ್ಟಲ್ಲಿ ಇರೋದ್ರಿಂದ ಅಲ್ಲ, ಇನ್ಫ್ಲೂಯೆನ್ಸಿಂಗ್ ಆರ್ಡರ್ ಅಲ್ಲ ಅದು. ಓಕೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ RSS ಪಥಸಂಚಲನ ಪ್ರಕರಣ ಸಂಬಂಧ ಕಲಬುರಗಿ ಜಿಲ್ಲಾಡಳಿತ ನಡೆಸಿರುವಂತಹ ಶಾಂತಿ ಸಭೆ ಅಶಾಂತಿಗೆ ಕಾರಣವಾಗಿದೆ. ಬೆಳಗ್ಗೆ 11:30ಕ್ಕೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ 10 ಸಂಘಟನೆಗಳು ಸಭೆಯಲ್ಲಿ ಭಾಗಿಯಾಗಿದ್ವು. ಮೊದಲಿಗೆ DCಗೆ ಲಿಖಿತ ಹೇಳಿಕೆಯನ್ನು ಸಲ್ಲಿಸಿದಂತಹ ಸಂಘಟನೆಗಳು ನಂತರ ಅನಿಸಿಕೆ ಹೇಳೋದಕ್ಕೆ ಸೂಚಿಸಲಾಯಿತು. ಈ ವೇಳೆ RSS ಲಾಠಿ ಬಿಟ್ಟು ರಾಷ್ಟ್ರಧ್ವಜ ಹಿಡಿದು ಪಥಸಂಚಲನ ಮಾಡಬೇಕು ಅಂತ ದಲಿತ ಸಂಘಟನೆಗಳು ಆಗ್ರಹಿಸಿದ್ರು. ಆದರೆ ಇದಕ್ಕೆ RSS ಪರವಾಗಿ ಬಂದಂತಹ ಬಿಜೆಪಿಯ ಮುಖಂಡ ಅಂಬಾರಾಯ್ ಅಷ್ಟಗಿ ಅವರು ಒಪ್ಕೊಳ್ಳಿಲ್ಲ. ವಾಗ್ವಾದ ಜೋರಾಯಿತು. ಪರಿಸ್ಥಿತಿ ಅರಿತಂತಹ ಜಿಲ್ಲಾಧಿಕಾರಿಗಳು ಅರ್ಧಕ್ಕೆ ಇದನ್ನು ಅಂತ್ಯಗೊಳಿಸಿದ್ರು. ಸಭೆಯ ಬಳಿಕ ಹೊರಬಂದಂತಹ RSS ಮುಖಂಡರ ನಡುವೆ ಒಂದಷ್ಟು ಧಿಕ್ಕಾರದ ಘೋಷಣೆಗಳು ಕೂಡ ಕೂಗ್ಬಂತು. ಆನಂತರ ಮಾಧ್ಯಮಗಳ ಜೊತೆ ಮಾತನಾಡುವಂತಹ ದಲಿತ ಸಂಘಟನೆ ಮತ್ತು RSS ಪರ ಬಿಜೆಪಿ ಮುಖಂಡರು ಹೇಳಿದ್ದು ಹೀಗೆ. ಅಲ್ರಿ, ಅವ್ರವ್ರು ಏನೇನೋ ಹೇಳ್ಕೊಂಡಿದ್ದಾರೆ, ಅವ್ರವ್ರ ಪರವಾಗಿ ಬೇಕಾಗಿದ್ದು. ದಲಿತ ಸಂಘಟನೆಗಳು ಇನ್ನು ತಾವು ಮಾಡೋದು ಬೇರೆ, ತಾವು ಪಥಸಂಚಲನ ಮಾಡೋದೋ ಮೆರವಣಿಗೆ ಮಾಡೋದು ಅವ್ರಿಗೆ ಬಿಟ್ಟಿದ್ದದು. ಇನ್ನೊಬ್ಬರು ಹೀಗೆ ಮಾಡಬೇಕು ಎಂದು ನಿರ್ಧಾರ ಮಾಡಲಿಕ್ಕೆ ಆಗಲ್ಲ. ಅನ್ಲೆಸ್ ಅವ್ರು ಕ್ಯಾರಿ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಲಾಠಿಗೆ, ಅನ್ಲೆಸ್ ಆ ಲಾಠಿ ಕ್ಯಾರಿ ಮಾಡೋದು, ಅದನ್ನು ಎದುಕೊಂಡು ಹೋಗುವುದು ಕಾನೂನಿನ ಪ್ರಕಾರ ತಪ್ಪು ಎಂಬುದು ಇತ್ಯರ್ಥವಾಗೋದಾದರೆ ಬೇರೆ ವಿಚಾರ. ಆದರೆ ಹಾಗೆ ತಗೊಂಡು ಹೋಗೋಂಗಿಲ್ಲ ಅಷ್ಟೇ. ಅದೇನೂ ಆಗಿಲ್ಲ. ಇಲ್ಲ, ಹಾಗಾಗಿ ನೀವು ಇದನ್ನು ತಗೊಂಡು ಹೋಗೋಂಗಿಲ್ಲ, ಅದು ತಗೊಂಡು ಹೋಗಿ ನೀವು ಅದನ್ನು ಹೇಳಲಿಕ್ಕೆ ಬರಲ್ಲ. ನಾಳೆ ನಿಮಗೂ ಹೇಳ್ಬೋದು ಯಾರೋ ಒಬ್ಬರು, ನೀವು ಇದನ್ನು ತಗೊಂಡು ಹೋಗೋಂಗಿಲ್ಲ ನಾಳೆ ನಿಮ್ಮ ಮೆರವಣಿಗೆನಲ್ಲಿ ಅಂತ. ಯಾರೋ ಒಬ್ರು ಸುಮ್ಮನೆ ತರಲೆ ಮಾಡೋಕ್ಕೇನು ಈ ದೇಶದಲ್ಲಿ ನೀಲಿದು ಬಾವುಟ ಹಾಕೊಂಡು ಹೋಗೋಂಗಿಲ್ಲ, ನೀನು ನಮ್ಮ ದಲಿತ ಸಂಘಟನೆ ಇದಪ್ಪ ಇಲ್ಲ ಹಾಕೋಂಗಿಲ್ಲ ಅಂತ. ಹಂಗಾಗಲ್ಲ. ಅವನು ಹೇಳಕ್ಕೆ ಅಂತಂತೀವಿ. ಹಾಗಾಗಿ ಎರಡನೇದು, ದಿ SP ಆ್ಯಂಡ್ ದ DC ಐ ಥಿಂಕ್ ಲೈಟಾಗಿ ಅವರು ರಂಗೋಲೆ ಕೆಳಗೆ ತೂರ್ಕೊಂಡು ತಮ್ಮನ್ನು ತಾವು ಬಚಾವ್ ಮಾಡ್ಕೊಳ್ಳೋಕ್ಕೆ ಈ ಸಂಕಟ ಸ್ಥಿತಿಯಿಂದ ಟ್ರೈ ಮಾಡ್ತಿದ್ದಾರಾ ಅಂತ ನನ್ನ ಡೌಟು. ಸಭೆ ಮಾಡ್ದಂಗೂ ಇರಬೇಕು. ಹೌದು. ಕಾರಣ, ಹೂ ಆಸ್ಕ್ಡ್ ಯು ಟು ಕಂಡಕ್ಟ್ ದಿಸ್ ಮೀಟಿಂಗ್? ಕೋರ್ಟ್ ಹೇಳಿತ್ತು. ಕೋರ್ಟ್ ಹೇಳಿಲ್ಲ. ಕೋರ್ಟ್ ಇವ್ರು ಹೇಳಿದ್ದಕ್ಕೆ ಮಾಡ್ಕೊಳ್ಳಿ ಅಂದ್ರು ಅವರು. ಕೋರ್ಟ್ ಶಾಂತಿ ಸಭೆ ಮಾಡಿ ಅಂತ ಹೇಳಿಲ್ಲ. ಇವ್ರು ನಾವು ಮಾಡ್ತೀವಿ ಅಂದ್ರು ಮಾಡ್ಕೊಳ್ಳಿ, ಮಾಡ್ಕೊಂಡು ಬಂದು ರಿಪೋರ್ಟ್ ಕೊಡಿ ಅಂದಿದ್ದಾರೆ. ಈ ಶಾಂತಿ ಸಭೆಯಿಂದ ಏನು ಅಚೀವ್ ಮಾಡ್ತೀರಿ ಅಂತ ನಾನು ಅವತ್ತೂ ಕೇಳಿದ್ದೆ, ಇವತ್ತು ಕೇಳ್ತೀನಿ. ನಂಬರ್ 1. ನಂಬರ್ 2, ಯಾವಾಗ ಶಾಂತಿ ಸಭೆಯನ್ನು ಕರೆಯೋದು? ಕಮ್ಯುನಲ್ ರೈಟ್ಸ್ ಆಗತ್ತೆ, ಮತ್ತೊಂದಾಗತ್ತೆ, ಯಾವುದೋ ಒಂದು ಜಾತ್ರೆ ವಿಚಾರದಲ್ಲಿ ಅದರ ಹಿಂದಿನ ವರ್ಷ ಇಬ್ಬರು ಬಡದಾಡ್ಕೊಂಬಿಟ್ಟಿರ್ತಾರೆ, ಏನೋ ಒಂದು ಈ ಥರದ್ದು ನಡೆದಿರುತ್ತೆ. ಆಗ ಮತ್ತೆ ಅದು ಪುನರಾವರ್ತನೆ ಆಗಬಾರದು ಅನ್ನೋ ಕಾರಣಕ್ಕೆ ಶಾಂತಿ ಸಭೆಯನ್ನು ಕರೆದು ಎಲ್ಲರಿಗೂ ಎಲ್ಲ ಹೇಳಿ ಮಾಡಿ ಕಳಿಸೋದು ಪದ್ಧತಿ. ಈ ಪ್ರಕರಣದಲ್ಲಿ ಅಶಾಂತಿ ಮೂಡಿರುವುದಾದರೂ ಎಲ್ಲಿ? ಸೃಷ್ಟಿ ಮಾಡಿದ್ದ ಮೂಡಿರುವುದಾದರೂ ಎಲ್ಲಿ? ಇಲ್ಲಿ ಅಶಾಂತಿ. ವೇರ್ ಈಸ್ ಅಶಾಂತಿ? ನಾವು ಶಾಂತಿಗೆ ಯಾರೂ ಪಥಸಂಚಲನ ಮಾಡಿಲ್ಲ. ಅವರವರು ಅರ್ಜಿ ಕೊಟ್ಟಿದ್ದಾರೆ. ನೀವು ಗಟ್ಟಿ ಅಧಿಕಾರಿಗಳಾಗಿದ್ದಿದ್ರೆ ಅರ್ಜಿಗಳನ್ನು ತೆಗೆದುಕೊಂಡು ಹೇಳಿಕೆಗಳನ್ನು ಪಡ್ಕೊಂಡು ನಿಮ್ಮ ಆದೇಶವನ್ನು ಕಂಡೀಷನ್ಸ್ ಹಾಕ್ಬಿಟ್ಟು ಕೊಡಬೇಕಿತ್ತಷ್ಟೇ.
ನೀವು ಗಟ್ಟಿ ಅಧಿಕಾರಿಗಳಾಗಿದ್ದರೆ ನೀವು ಯು ಆರ್ ಪ್ಲೇಯಿಂಗ್ ಎ ಗೇಮ್. ಅಷ್ಟೇ ಇಲ್ಲಿ ಆಗ್ತಾ ಇರೋದು ಇದು. ಅಂದರೆ ಪ್ರೆಷರ್ಸ್ ಹೆಂಗೆ ವರ್ಕ್ ಆಗ್ತಿದೆ ಈ ಕೇಸಲ್ಲಿ ಚಿತ್ತಾಪುರದಲ್ಲಿ ಅಂತ. ಚಿತ್ತಾಪುರದಲ್ಲಿ ಮಾತ್ರ DCSP ಓಕೆ, DCSP ಲೆಟ್ ದೆಮ್ ಸೇಮ್. ಯಾವತ್ತು ಪಥಸಂಚಲನ ಆದಾಗಲೋ ಅಥವಾ ಇನ್ಯಾರ್ದೋ ಭೀಮ್ ಆರ್ಮಿದೋ ಯಾರದ್ದೇ ಆಗಲಿ ಪಾಪ ಅವ್ರದ್ದು ಮೆರವಣಿಗೆಗಳಾದಾಗಲೋ ಅಲ್ಲಿ ಗಲಾಟೆ ಆಗಿದೆ. ಯಾವತ್ತಾಗಿದೆ ಈ ಥರ ಸಭೆ ಮಾಡೋದಕ್ಕೆ? ಎಲ್ಲಿದೆ ಗಲಾಟೆ? ಶಾಂತಿ ಸಭೆನೇ ರಾಂಗ್. ಆಮೇಲೆ ಅವ್ರು ಕೇಳ್ತಾರೆ ಇದೇನು ರಿಜಿಸ್ಟರ್ ಆಗಿರೋ ಸಂಘ ಅಲ್ಲ, ನಾವು ರಿಜಿಸ್ಟರ್ ಅದು ಕೆಲಸ ನೀವಲ್ಲ ಕೇಳಕ್ಕದಿರೋದು. ನ್ಯಾಯಾಲಯ ಇದೆ, ನ್ಯಾಯಾಲಯಕ್ಕೆ ಹೋಗಿ ಚಾಲೆಂಜ್ ಮಾಡ್ಕೊಳ್ಳಿ. ನೀವೆಲ್ಲ ಅದನ್ನೆಲ್ಲ ಕೇಳಕ್ಕಿರೋದು. ನಿಮ್ಮನ್ನು ಯಾವನೂ ಅಪಾಯಿಂಟ್ ಮಾಡಿಲ್ಲ ಇದನ್ನೆಲ್ಲ ಕೇಳಕ್ಕಿಲ್ಲಿ. ಹೋಗಿ ನ್ಯಾಯಾಲಯದಲ್ಲಿ ಕೇಳ್ಕೊಬೋದು ಯಾರು ಬೇಕಾದ್ರೆ. ನೀವ್ಯಾರು ಕೇಳಕ್ಕದ್ನೆಲ್ಲ? ಸಾವಿರ ಹೇಳ್ತಾರೆ ನಾಳೆ. ಭಾಳ ಸಂಘಟನೆಗಳು ಹಂಗಾರೆ ಕಾರಿನ ಮುಂದೆ ಬೋರ್ಡ್ ಹಾಕ್ಕೊಂಡಿದ್ದೀರಿ. ಪರ್ಮಿಟೆಡ್ಡಾ ಅಲ್ಲ. ಕೇಳಬೇಕು ಅಂತಂದರೆ ನಾನು ಹೋಗ್ಬಿಟ್ಟು ಕಾರ್ ನಿಲ್ಲಿಸ್ಬಿಟ್ಟು ಯಾಕೋ ಬೋರ್ಡ್ ಹಾಕ್ಕೊಂಡಿದ್ಯಾ ಅಂತ ಕೇಳಬೇಕಾ? ಅಲ್ಲ, ನನ್ನ ಕೆಲಸ ಅಲ್ಲ. ನನ್ನ ಕೆಲಸ ಬೇಕಿದ್ರೆ RTO ಹೇಳಬೇಕು, ಇದ್ರ ಪೊಲೀಸ್ನವ್ರಿಗೆ ಹೇಳಬೇಕು ಅಷ್ಟೇ. ಹಂಗೆ ಇವ್ರಿಗೂ ಎಲ್ಲರಿಗೂ ಅಷ್ಟೆ. ಎಸ್, ಮುಂದಕ್ಕೋಗೋಣ. ಬಂಗಾಳಕೊಲ್ಲಿಯ ವಾಯುಭಾರ ಕುಸಿತ ಮೋಂಥಾ ಚಂಡಮಾರುತ ರೂಪದಲ್ಲಿ ಆಂಧ್ರಪ್ರದೇಶಕ್ಕೆ ಅಪ್ಪಳಿಸಿದೆ. ಕಾಕಿನಾಡ ಕರಾವಳಿಯಲ್ಲಿ ಅಬ್ಬರಿಸ್ತಾ ಇರುವಂತಹ ಸೈಕ್ಲೋನ್ ವೇಗ ಗಂಟೆಗೆ 90ರಿಂದ 100 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸ್ತಾ ಇದೆ. ರಾತ್ರಿ ವೇಳೆಗೆ ಮೋಂಥಾ ಚಂಡಮಾರುತ ಆಂಧ್ರ ಕರಾವಳಿಯಲ್ಲಿ ಮಚಿಲಿಪಟ್ಟಣಂ ಮತ್ತು ಕಳಿಂಗಪಟ್ಟಣಂ ನಡುವೆ ಕಾಕಿನಾಡದ ಸುತ್ತಮುತ್ತಲಿನ ಭೂಕುಸಿತ ಉಂಟಾಗುವ ಸಾಧ್ಯತೆ ಇದೆ. ಈಗಾಗಲೇ ವರದಿಗಳಾಗ್ತಾ ಇದೆ. ನೆಲ್ಲೂರಿನಿಂದ ಶ್ರೀಕಾಕುಳಂವರೆಗೂ ಕೂಡ ಆಂಧ್ರಪ್ರದೇಶದ ಕರಾವಳಿಯಲ್ಲಿ 2ರಿಂದ 4.7 ಮೀಟರ್ ಎತ್ತರದ ಸಮುದ್ರ ಅಲೆಗಳು ಏಳಲಿದ್ದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಅದರ ಪ್ರಕಾರವಾಗಿ ಎಲ್ಲಾ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಶಾಲೆ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಆಂಧ್ರ ಒಡಿಶಾ ಕರಾವಳಿಯಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಕೆಲವೆಡೆ ಭೂಕುಸಿತ ಕೂಡ ಆಗಿದೆ. ಭಾರತೀಯ ರೈಲ್ವೆಯಿಂದ 100ಕ್ಕೂ ಹೆಚ್ಚು ರೈಲುಗಳನ್ನು ರದ್ದುಗೊಳಿಸಲಾಗಿದೆ. ಆಂಧ್ರದಲ್ಲಿ 30ಕ್ಕೂ ಹೆಚ್ಚು ಫ್ಲೈಟ್ಗಳ ಹಾರಾಟವೂ ಕೂಡ ಬಂದಾಗಿದೆ. ಛತ್ತೀಸ್ಗಢ, ಪಶ್ಚಿಮ ಬಂಗಾಳ, ತೆಲಂಗಾಣ, ತಮಿಳುನಾಡು ಕರಾವಳಿ ಪ್ರದೇಶಗಳಲ್ಲಿ ಚಂಡಮಾರುತದ ಅಬ್ಬರ ಜೋರಾಗುವ ಸಾಧ್ಯತೆ ಇದ್ದು ತಮಿಳುನಾಡಿನಲ್ಲಾಗುವಂತಹ ಎಫೆಕ್ಟ್ ಬೆಂಗಳೂರಿನ ಮೇಲೂ ಕೂಡ ಅದರ ಪ್ರಭಾವ ಇರುತ್ತೆ. ಥಾಯ್ ಭಾಷೆಯಲ್ಲಿ ಮೋಂಥಾ ಅಂದರೆ ಪರಿಮಳಯುಕ್ತ ಹೂವು ಅಂತ. ಆದರೆ ಈ ಚಂಡಮಾರುತಕ್ಕೆ ಹೆಸರಿಟ್ಟಿದ್ದಾರೆ. ಕರ್ನಾಟಕದ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಅಕ್ಟೋಬರ್ 28 ಹಾಗೂ 29ರಂದು ಹಲವು ಕಡೆ ಮಳೆಯಾಗುವ ಸಾಧ್ಯತೆ ಐತಿ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಅಕ್ಟೋಬರ್ 28ರಂದು ಯೆಲ್ಲೋ ಅಲರ್ಟ್ ಅನ್ನು ಕೊಡಲಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಅಕ್ಟೋಬರ್ 28ರಿಂದ 30ರವರೆಗೆ ಹಗುರದಿಂದ ಸಾಧಾರಣವಾಗಿ ಹಲವು ಕಡೆ ಮಳೆಯಾಗುವ ಸಾಧ್ಯತೆ ಐತಿ. ಬೆಂಗಳೂರಿನಲ್ಲಿ ನಾವು ಯಾವುದೇ ಅಲರ್ಟ್ ಕೊಟ್ಟಿಲ್ಲ, ಆದರೆ ಇದು ಮೋಡ ಕವಿದ ವಾತಾವರಣ. ಮೊಂಥಾ ಸೈಕ್ಲೋನ್ ಎಫೆಕ್ಟ್ ಕರ್ನಾಟಕಕ್ಕೂ ತಟ್ಟಿದೆ. ಆಂಧ್ರ ಪ್ರದೇಶದ ಗಡಿ ಜಿಲ್ಲೆಗಳಲ್ಲಿ ಮತ್ತು ಆಂಧ್ರ ಒಂದೆಲ್ಲ ತಮಿಳುನಾಡು ಇರುತ್ತೆ. ಆಂಧ್ರ, ತೆಲಂಗಾಣ, ತಮಿಳುನಾಡು ಒಂದಷ್ಟು ಕಡೆ ಸಣ್ಣ ಪುಟ್ಟ ಮಳೆ ಆದಂಗಿದೆ. ಇನ್ನು ಕೆಲವು ಕಡೆ ತುಂತುರು ಮಳೆ ಆಗ್ತಾ ಇದೆ. ಬಟ್ ವೆದರ್ ಮಾತ್ರ, ಹವಾಮಾನ ಮಾತ್ರ ಮೋಡ ಕವಿದ ವಾತಾವರಣದಲ್ಲಿ ಕಾಲಗಳು ಒಂಥರ ಡಲ್ಲಾಗಿ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿನಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಕುಮಟಾ, ಗೋಕರ್ಣ ಈ ಭಾಗದಲ್ಲೆಲ್ಲ ಒಂದಷ್ಟು ಅಲರ್ಟ್ಗಳನ್ನೆಲ್ಲ ಘೋಷಣೆ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಒಂದೆರಡು ಮಳೆ ಆದಂಗೆ ವರದಿಗಳು ಬಂದಿವೆ. ಎಲ್ಲೂ ದೊಡ್ಡದಾದ ಅನಾಹುತ ಅಂದರೆ ಪ್ರಾಣಹಾನಿ, ಆಸ್ತಿ ಹಾನಿಗಳಿಗಿಂತ ಹೆಚ್ಚಾದಂಗೆ ಇಲ್ಲ. ಬೆಳೆ ಹಾನಿ ಭಾಳ ಆದಂಗೆ ಆಗ್ತಾ ಇರೋಂಗೆ ಕಾಣಿಸ್ತಾ ಇದೆ. ಲ್ಯಾಂಡ್ ಫಾಲ್ ಆಗ್ತಾ ಇದೆ. ಇನ್ನೇನು ಆಂಧ್ರದ ಸಮ್ವೇರ್ ಈಚೆ ಆಚೆ ಕಾಕಿನಾಡ ಹತ್ತಿರ ಎಲ್ಲೋ ಆಗತ್ತೆ ಇದು ಲ್ಯಾಂಡ್ ಫಾಲ್. ಇದು ಲ್ಯಾಂಡ್ ಫಾಲ್ ಆದಾಗ ಐ ಆಫ್ ದ ಸ್ಟಾರ್ಮ್ ಲ್ಯಾಂಡ್ ಫಾಲ್ ಆದಾಗ ಪ್ರಾಬಬಲಿ ಒಂದು 100ರಿಂದ 110 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಬಹುದು, ಪಾಸಿಬಿಲಿಟಿ ಇದೆ. ಬಟ್ ಚಿಕ್ಕಪಟ್ಟೆ ಜನ ಇವ್ಯಾಕ್ಯುಯೇಟ್ ಮಾಡ್ಕೊಂಬಿಟ್ಟಿದ್ದಾರೆ ಆ ಭಾಗದಲ್ಲಿ. ಹಾಗಾಗಿ ಸಾವು ನೋವು ಹೆಚ್ಚಾಗಲಿಕ್ಕಿಲ್ವೇನೋ ಅಂತ ಅನ್ನಿಸ್ತಿದೆ ಮತ್ತು ಎಚ್ಚರಿಕೆ ತೊಗೊಂಡಿದ್ದಾರೆ. ಮತ್ತು ಇಂಡಿಯಾನಲ್ಲಿ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಚಂಡಮಾರುತ ಮತ್ತು ಈ ಪರಿಸ್ಥಿತಿಗಳನ್ನು ನಿಭಾಯಿಸುವಂತಹ ಲಾರ್ಜ್ಲಿ ಸರಿಸುಮಾರು ನಾವು ಒಂದು ವ್ಯವಸ್ಥೆ ಒಳಗೆ ಬಂದುಬಿಟ್ಟಿದ್ದೀವಿ ನಾವು ಚೆನ್ನಾಗಿ ಮಾಡ್ಕೊಳ್ಳೋದ್ರಲ್ಲಿ. ಲುಕ್ ಎಟ್ ದಿ ಕಂಡೀಷನ್. ನಮ್ಮಲ್ಲಿ ಆ ವಿಜುವಲ್ಸ್ ನಮ್ಮವ್ರ ಹತ್ರ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ತೋರಿಸ್ತಾರೋ ಇಲ್ವೋ. ಟೇಕ್ ಜಮೈಕಾ ಯಾವ ಪರಿಸ್ಥಿತಿಗೆ ಹೋಗಿ ಸಿಕ್ಕಾಕೊಂಡಿದೆ ಅಲ್ಲಿಯ ಚಂಡಮಾರುತಕ್ಕೆ ಅಂತಂದರೆ, ಈಗ ಅಲ್ಲಿಗೆ ಲ್ಯಾಂಡ್ ಫಾಲ್ ಆಗ್ತಾ ಇದೆ. ಇನ್ನೊಂದು 2 ಗಂಟೆ ಕಾಲದ 1 ಗಂಟೆ ಕಾಲದಲ್ಲೋ ಲ್ಯಾಂಡ್ ಫಾಲ್ ಆಗುತ್ತೆ. ಈಗ ಅದು ಜಮೈಕಾ ದೇಶ ಎಷ್ಟು ದೊಡ್ಡದಿದೆಯೋ ಹೆಚ್ಚು ಕಡಿಮೆ ಐ ಆಫ್ ದಿ ಸ್ಟಾರ್ಮ್ ಏರಿಯಾ ಅಷ್ಟೇ ದೊಡ್ಡದಿದೆ. 2025ರಲ್ಲಿ ಪ್ರಪಂಚ ಕಂಡ ಅತ್ಯಂತ ಬಲಿಷ್ಠವಾದ ಚಂಡಮಾರುತವಾಗಿದೆ ಈಗ ಅದು. ಅಂದರೆ ಈಗ ರಿಪೀಟ್ ಮಾಡಿ ಹೇಳ್ತೀನಿ, ಇಲ್ಲಿ 110 ಕಿಲೋಮೀಟ್ರ್ ಅಂತ ಹೇಳಿದೆ, 90 to 100 ಕಿಲೋಮೀಟರ್ಸ್ ಇಲ್ಲಿ ಅಂತ ಹೇಳಿದೆ ಕಾಕಿನಾಡ ಹತ್ತಿರ ಎಲ್ಲ. ಅಲ್ಲಿ 195ರಿಂದ
200 ಮೈಲಿ ವೇಗದಲ್ಲಿ ಗಾಳಿ ಬರ್ತಾ ಇದೆ. 195ರಿಂದ 200 ಮೈಲಿ, ಹೆಚ್ಚು ಕಡಿಮೆ 300-325-350 ಕಿಲೋಮೀಟರ್ ಸ್ಪೀಡ್. ಜಸ್ಟ್ ಇಮ್ಯಾಜಿನ್, ವಿಚ್ ಈಸ್ ಮೋರ್ ದ್ಯಾನ್ ವಿಮಾನ ಕೆಳಗಿಳಿಯುವಾಗ ಇರುವ ವೇಗಕ್ಕಿಂತ ಹೆಚ್ಚು. ಅದು ಏನನ್ನು ಕೊಚ್ಕೊಂಡು ಹೋಗುತ್ತೋ, ಏನನ್ನು ಪಿಸಾಕತ್ತೋ ಗೊತ್ತಾಗ್ತಾ ಇಲ್ಲ ಅಲ್ಲಿ ಯಾರಿಗೂ. ಹೆದರು ಹೋಗಿದ್ದಾರೆ ಎಲ್ಲ ಅಲ್ಲಿ. ಪಾರ್ಟ್ಸ್ ಆಫ್ ಕ್ಯೂಬಾ ಅವ್ರಿಗೂ ಎಲ್ಲ ಒಂದಷ್ಟು ಸಮಸ್ಯೆಗಳಾಗಬಹುದು. ಬಟ್ ಎಂಟೈರ್ ಜಮೈಕಾ ಈಸ್ ಅಂಡರ್ ಥ್ರೆಟ್. ಎಂಟೈರ್ ಜಮೈಕಾ. ಭಾಳ ಹಿಂದೆ ನಮ್ಮಲ್ಲಿ ಸುನಾಮಿ ಬಂದಾಗ, ದೀರ್ಘಕಾಲದ ಹಿಂದೆ ಸುನಾಮಿ ಬಂದಾಗ ಯಾವ ಪರಿಪ್ರಮಾಣದ ಸುನಾಮಿ ಬಂದಿತ್ತು ನಮ್ಮಲ್ಲಿ ಅಂತಂದರೆ, ನಮ್ಮಲ್ಲಿರುವ ಕೆಲವು ಐಲ್ಯಾಂಡ್ಗಳು ಅಂದರೆ ದ್ವೀಪಗಳೇನಿವೆ, ಇನ್ಕ್ಲೂಡಿಂಗ್ ಆ ಕಡೆ ಶ್ರೀಲಂಕಾಲೂ ಆಗಿತ್ತು, ಈ ಕಡೆ ಲಕ್ಷದ್ವೀಪು, ಅಂಡಮಾನ್ ಇಲ್ಲೆಲ್ಲ, ದ್ವೀಪದ ಈ ಕಡೆಯಿಂದ ದ್ವೀಪದ ಆ ಕಡೆ ಗೊತ್ತಾಯಿತು ಸಮುದ್ರ. ಅದರ 25 ಪಟ್ಟು 100 ಪಟ್ಟು ಜಾಸ್ತಿಲಿದೆ ಈಗ ಜಮೈಕಾನಲ್ಲಿ ಸಿಚುಯೇಷನ್. ಏನಾಗ್ಬೋದೋ ಗೊತ್ತಿಲ್ಲ, ವಿ ಹ್ಯಾವ್ ನೋ ಐಡಿಯಾ. ಅದಕ್ಕೆ ಹೋಲಿಕೆ ಮಾಡಿದ್ರೆ ನಮ್ಮದು ಈ ಮೊಂಥದ್ದೇನಿದೆ, ಇಟ್ಸ್ ಡೆಫಿನೆಟ್ಲಿ ನಾಟ್ ದೊಡ್ಡ ಸಮಸ್ಯೆ ಅಲ್ಲ ನಮಗೆ ಇದು ಪರಿಸ್ಥಿತಿ. ಬಟ್ ಟ್ರಾವೆಲ್ ಮಾಡೋರು ಕೇರ್ಫುಲ್ಲಾಗಿರಿ. ನಾಳೆ ಇರುತ್ತೆ, ನಾಳಿದ್ದು ಸಣ್ಣಕ್ಕೆ ಲಿಂಗರಿಂಗ್ ಎಫೆಕ್ಟ್ಸ್ ಇರ್ಬೋದು ಬಾರ್ಡರ್ ಲೈನಲ್ಲಿ, ಅಷ್ಟೇನೆ ದೊಡ್ಡದಾಗಿರಲಿಕ್ಕಿಲ್ಲ. ಯಾಕಂದರೆ ಇವತ್ತು ಲ್ಯಾಂಡ್ ಫಾಲ್ ಆಗೋಗುತ್ತೆ ಈಗ ರಾತ್ರಿ ಅದು ಆಂಧ್ರಾನಲ್ಲಿ, ಹಾಗಾಗಿ ನಮಗೇನು ಇರಲಿಕ್ಕಿಲ್ಲ ಅನಿಸುತ್ತೆ. ಯಾತಕ್ಕೂ ಟ್ರಾವೆಲ್ ಮಾಡೋವಾಗ ಕೇರ್ಫುಲ್ಲಾಗಿರಿ. ಮತ್ತು ರಾಜ್ಯೋತ್ಸವ ರಜಾ ಬಂತು, ಭಾನುವಾರ ಬಂತು ಅಂತ ಹೊರಡೋವಾಗ ಕಷ್ಟಪಡಬೇಡಿ. ಎಸ್